ಒಬ್ಬ OBC ಸಮುದಾಯದ ಹುಡುಗ 50 ವರ್ಷ ಆದಮೇಲೆ ಚಿಕ್ಕಬಳ್ಳಾಪುರದಲ್ಲಿ ಒಂದು OBC ಸಮುದಾಯದ ಹುಡುಗ MLA ಆಗಿದ್ದಾನೆ. ಫೈಟ್ ಯಾರಿಗೆ? ನನಗೂ ಸಂಸದರಿಗೆ. ರಾಜಕಾರಣದಲ್ಲಿ ಕೌಂಟ್ರು ಕೊಟ್ರೇನೆ ಅವ್ರು ನಮ್ಮ ಬಗ್ಗೆ ಮಾತಾಡ್ತಾರೆ, ನಾವು ಅವ್ರ ಬಗ್ಗೆ ಮಾತಾಡ್ತೀವಿ. ಹೀಗೆ ರಾಜಕಾರಣ ನಡೆಯೋದು. ನಾವಿಬ್ಬರು ಮಾತಾಡ್ಕೊಳ್ಳೋವಾಗ ಅವ್ರು ಯಾವುದೋ ಏನೋ ಹೇಳ್ತಿದ್ರಣ್ಣ, ಏನೋ ಸ್ಕ್ರಿಪ್ಟ್ ಬರೆದು ಕಳಿಸಿದ್ರು. ಪೆರೇಸಂದ್ರ ಮನೇಲಿ ಸ್ಕ್ರಿಪ್ಟ್ ರೆಡಿ ಆಗುತ್ತೆ. ಶಾಸಕರ ತಂದೆ ಆತ್ಮಹತ್ಯೆ ಬಗ್ಗೆ ಅವ್ರು ಪ್ರಶ್ನೆ ಕೇಳ್ತಾರೆ. ಚುನಾವಣೆ ಟೈಮಲ್ಲೂ ಇದೇ ಮಾತಾಡಿದ್ರು. ನನ್ನ ಅಭಿಮಾನಿಗಳು ಕೇಳ್ತಾರೆ, ನಾನು ಸಂಸದರಿಗೆ ಹೇಳ್ತೀನಿ, ನೀವು ನನ್ನ ಕುಟುಂಬದ ಬಗ್ಗೆ ಕೇಳ್ಕೋದಾದರೆ ನಮ್ಮ ಫಾಲೋವರ್ಸು ನಾಳೆ ನಿಮ್ಮ ಮೆಂಬರ್ಸು ನಿಮ್ಮ ಕುಟುಂಬದ ಬಗ್ಗೆನೂ ಮಾತಾಡ್ತಾರೇನೋ. ಬಟ್ ಅದಕ್ಕೂ ನನಗೆ ಸಂಬಂಧ ಇಲ್ಲ. ಮೊನ್ನೆ ಪ್ರೆಸ್ ಮೀಟ್ ಏನಾಯಿತು ಅಂತ ನಾನು ನೋಡಿಲ್ಲ. ನೆನ್ನೆ ಪ್ರೆಸ್ ಮೀಟ್ ಬಗ್ಗೆ ನನಗೆ ಸಂಬಂಧ ಇಲ್ಲ. ಕಾರ್ಯಕರ್ತರು ನಾಳೆ ಬೆಳಗ್ಗೆ ಏನಾದರೂ ಲಾ ಆ್ಯಂಡ್ ಆರ್ಡರ್ ಸಮಸ್ಯೆ ಬಂದರೆ ಅದಕ್ಕೆ ಸಂಸದರೇ ಜವಾಬ್ದಾರಿ. ನಾವು ಅವ್ರನ್ನ ಹೊಣೆ ಮಾಡ್ತೀವಿ. ಈಗ ಅವ್ರ ಫಾಲೋವರ್ಸ್ನ ಬಿಟ್ಟು ವೈಯಕ್ತಿಕ ತೇಜೋವಧಿಗೆ ಎಳೆದಿದ್ದಾರೆ ಅವರು. ಮೊನ್ನೆ ಯಾರಂತೆ ಶಾಸಕರ ತಂದೆಯ ಆತ್ಮಹತ್ಯೆ ಬಗ್ಗೆ ಮಾತಾಡೋ ಅವಶ್ಯಕತೆ ಏನು? ಯಾಕೆ? ಇಂಟರ್ಲಿಂಕ್ ಏನು? ಏನಾದ್ರ ಅರ್ಥ ಏನು? ಆತ್ಮಹತ್ಯೆ ಕಾರಣ ಏನು ಅಂತ ಅಲ್ವಾ? ನಾನು ಸಂಸದರಿಗೆ ಹೇಳ್ತೀನಿ, ಯಾಕೆ ಅಂಥ ಮಾತುಗಳೆಲ್ಲ ಯಾಕೆ ಮಾತಾಡಿಸ್ತೀರ ಪ್ರೆಸ್ ಮೀಟಲ್ಲಿ? ನನ್ನ ತಂದೆ ತಾಯಿ ಸಾಲದ ಸುಳಿಗೆ ಸಿಲುಕಿ ಆತ್ಮಹತ್ಯೆ ಮಾಡ್ಕೊಂಡ್ರು. ಇದು ಪೆರೇಸಂದ್ರ ಜಗಜ್ಜಾಹಿರ. ಪದೇ ಪದೇ ಕೆಣ್ಕೋದೇನು, ಪದೇ ಪದೇ ಕೇಳೋದೇನು? ನನಗೆ ಕೇಶವರೆಡ್ಡಿ ಅಣ್ಣ ಅಂದರೆ ತುಂಬ ಗೌರವ. ಶಾಂತಮ್ಮನವರು ನನಗೆ ತಾಯಿ ಸಮಾನ. ಅವ್ರ ತಂದೆ ತಾಯಿ ಬಗ್ಗೆ ನನಗೆ ಗೌರವ ಇದೆ. ಸಂಸದರಿಗೆ ಯಾಕೆ ನನ್ನ ತಂದೆ ತಾಯಿ ಬಗ್ಗೆ ಗೌರವ ಇಲ್ಲ? ಅಷ್ಟೇ ನಾನು ಕೇಳೋದು. ತಂದೆ ತಾಯಿನ ಗೌರವಿಸ್ಬೇಕು. ನಾನು ಹೇಳಿದ್ದೆ, ಕಾರ್ಡಿಯೋ ಕೇರಿಗೆ ಶಾಂತಮ್ಮನವ್ರ ಹೆಸರು ಇಡ್ತೀನಿ ನೋಡಿ. ಸ್ಟಾರ್ಟ್ ಆಗಲಿ ಹಾಸ್ಪಿಟ್ಲು, ಶಾಂತಮ್ಮ ಕಾರ್ಡಿಯೋ ಕೇರ್ ಅಂತ. ಸುಧಾಕರ್ ಅವರು ತಾಯಿಯವರು ಅನ್ನೋ ಕಾರಣಕ್ಕಲ್ಲ, ನಮ್ಮೂರಿನ ಗೌರವಯುತ ಹೆಣ್ಣು ಮಗಳಾಗಿ ನನ್ನ ತಾಯಿ ಸಮಾನ ಸುಧಾಕರ್. ಅವ್ರ ಹೆಸರು ಇಡ್ತೀನಿ ನಾನು. ಕೇಶವಣ್ಣವ್ರಂದರೆ ನಮಗೆಲ್ಲ ಹಿರಿಯರು, ನನಗೆ ಗೌರವ ಇದೆ. ನಾನು ಹೇಳೋದು, ಸಂಸದರಿಗೆ ನಾನೊಂದು ಅಡ್ವೈಸ್ ಕೊಡ್ತೀನಿ, ನೀವು ನಾನು ಕಿತ್ತಾಡೋಣ. ಸಂಸದರೇ, ನೀವು ನನಗೆ ಕಿತ್ತಾಡೋಣ. ಯಾಕೆಂದರೆ ನೀವು ನನ್ನ ಮೇಲೆ ಡಿಫಾಮೇಷನ್ ಹಾಕ್ಸಿದ್ರು ಫೇಸ್ ಮಾಡೋ ಶಕ್ತಿ ಇದೆ. ನಾನು ನಿಮ್ಮ ಮೇಲೆ ಕೇಸ್ ನಾನು ಹಾಕಲ್ಲ ಬಿಡಿ. ನಾನು ಸಂಸದರೇ, ನಿಮ್ಮ ಮೇಲೆ ನಾನು ಕೇಸ್ ಹಾಕಲ್ಲ. ನನಗೆ ಆ ಚಾಳಿ ಇಲ್ಲ. ಒಬ್ಬ ಕಾರ್ಯಕರ್ತರನ್ನ ಯಾಕೆ ಬಲಿ ಮಾಡ್ತೀನಿ? ಅವ್ರು ಯಾವಾಗ ಎಲ್ಲೆಲ್ಲಿ ಇರ್ತಾರೋ ಅವ್ರಿಗೇ ಗೊತ್ತಿಲ್ಲ. ಅಲ್ಲಿ ಏನೇನು ನಡೆದಿತ್ತು ಅಂತ ಸಂಸದರಿಗೆ ವಾಸ್ತವ ಗೊತ್ತಿಲ್ಲ. ಅವರೇನಾದರೂ ಅವ್ರನ್ನೇ ಕ್ಯಾಂಡಿಡೇಟ್ ಮಾಡಲಿಲ್ಲ ಅಂದಿದ್ದರೆ ನಮ್ಮ ನಂಬರ್ 23. ನಾನು ಸಂಸದರಿಗೆ ಡೈರೆಕ್ಟಾಗಿ ಹೇಳ್ತೀನಿ, ನೀವು ಯಾರನ್ನೀಗ ಸ್ಥಾನದಲ್ಲಿ ಕೂರಿಸಿದ್ದೀರಲ್ಲ ಅಣ್ಣ, ನಮ್ಮನ್ನೇನಾದರೂ ಡಿಕ್ಲೇರ್ ಮಾಡಲಿಲ್ಲ ಅಂದರೆ 7 ಜನ ಈ ಕಡೆ ಆಗ್ತೀವಿ ಅಂತ ನಮ್ಮ ಜೊತೆ ಮಾತುಕತೆ ಮಾಡಿ ಹೋಗಿದ್ದು. ಕೊನೆಗಳಿಗೆಲ್ಲ ಆತನಿಗೆ ಭಯ ಬಿದ್ದು ಮಾಡಿದ್ದು. ಈಗಲೂ ನನಗೆ ಗೊತ್ತಿರೋ ಪ್ರಕಾರ ಅವ್ರು ಏನು ಮಾಡಿದ್ದಾರೆ ಉಪಾಧ್ಯಕ್ಷರು, ಅವ್ರು ನನ್ನ ಮಾತೇ ಕೇಳ್ತಾರೆ, ಅವ್ರ ಮಾತಲ್ಲ. ಸಂಸದರಿಗೆ ಹೇಳಕ್ಕೆ ಸಂಸದರ ಮನಸ್ಥಿತಿ ಏನು ಸರ್? ಸಂಸದರ ಮನಸ್ಥಿತಿ ಹೇಗೆ? ಅವರು ನಮಗೆ ವೋಟ್ ಹಾಕ್ತೀವಿ ಅಂತ ರೆಡಿಯಾಗಿ ಹೋಗಿದ್ರು. ಅವ್ರ ಹೆಸರು ಡಿಕ್ಲೇರ್ ಮಾಡಲಿಲ್ಲ ಅಂದರೆ ಅದರ ಅರ್ಥ ಎಲ್ಲಿ ಪ್ರಾಮಾಣಿಕತೆ? ಯಾರು ಪ್ರಾಮಾಣಿಕತೆ? ನನ್ನ ಹತ್ರ ಬಂದು ಕೆಲಸಗಳು ಮಾಡಿಸ್ಕೊಂಡ್ರು ಅಂದರೆ ಈ ರಾಜಕಾರಣದಲ್ಲಿ ಏನಾಗುತ್ತೆ ಗೊತ್ತಿಲ್ಲ. ನಾನು ಸಂಸದರಿಗೆ ಹೇಳೋದು ಇಷ್ಟೇ, ನೀವು ನಾನು ಕಿತ್ತಾಡೋಣ ಸರ್. ನಮಗೆ ಪವರ್ ಇದೆ, ದುಡ್ಡಿದೆ, ನಾವೇನೋ ಮಾಡ್ಕೋಬೋದು. ಕಾರ್ಯಕರ್ತರಿಗೆ ದುಡ್ಡಿಲ್ಲ, ಕಷ್ಟದಲ್ಲಿದ್ದಾರೆ, ಅವ್ರನ್ನ ಬಲಿ ಮಾಡಬೇಕು. ನೋಡಿ, ನಾನು ಇವತ್ತೇನಾದರೂ ನಾನು ಪ್ರೆಸ್ ಮೀಟ್ ಇಡಿಸ್ಲೇಬೇಕು ಅಂತ ಡಿಸೈಡ್ ಮಾಡಿದ್ರೆ ನಿಮ್ಮ ಪ್ರೆಸ್ ಕ್ಲಬ್ 1 ವಾರ ಬ್ಯುಸಿ ಆಗುತ್ತೆ. 1 ವಾರ. ನಿನ್ನೆ ನನ್ನ ಗಮನಕ್ಕೆ ಬರೋದೇ ಎಷ್ಟು ಪ್ರೆಸ್ ಮೀಟ್ ಅಣ್ಣ ಮಾಡಿದ್ನೇ? 3. ನನಗೆ ಗೊತ್ತಿಲ್ಲ ಸರ್, ನಾನು ಅದರಲ್ಲಿ ತಲೆ ಹಾಕಿಲ್ಲ. ನಾನೇನಾದರೂ ಪ್ರೆಸ್ ಮೀಟ್ ಇಡಿಸಿದ್ರೆ ಅವ್ರು 1 ಪ್ರೆಸ್ ಮೀಟ್ ಮಾಡಲಿ, ನಾನು 20 ಪ್ರೆಸ್ ಮೀಟ್ ಮಾಡಿಸ್ತೀನಿ ಅಷ್ಟೇ. ಅವರು ನನ್ನನ್ನು ಬೈಲಿ, ನಾನು ಅವ್ರನ್ನ ಬೈತೀನಿ ಸರ್. ಇದು ರಾಜಕಾರಣ ಸರ್. ನಾನು ಸಂಸದರೇನು ಪ್ರೀತಿ ಮಾಡ್ಕೊತಾ ಇಲ್ಲ. ಅವರು ಕೂಲಾಗಿರುತ್ತೆ. ಜನಪ್ರತಿನಿಧಿ ಆದಾಗ ಅವ್ರ ತಪ್ಪುಗಳನ್ನ ನಾನು ಪ್ರಶ್ನಿಸ್ತೇನೆ, ನನ್ನ ತಪ್ಪುಗಳನ್ನ ಅವ್ರು ಪ್ರಶ್ನಿಸ್ಬೇಕು ಅಷ್ಟೇ. ಬಟ್ ದಯವಿಟ್ಟು ಕುಟುಂಬದ ಬಗ್ಗೆ ಸಂಸದರೇ ಮಾತಾಡಬೇಡಿ. ವೆರಿ ಸೂನ್ ನಾನು ಶಾಂತಮ್ಮ ಕಾರ್ಡಿಯೋ ಕೇರ್ ಅಂತ ಇಡ್ತೀನಿ. ತಮಗೂ ಆಹ್ವಾನ ಕೊಡ್ತೀನಿ. ತಮ್ಮ ತಾಯಿ ಮೇಲೆ ಗೌರವ ಇದ್ದರೆ ಆ ಉದ್ಘಾಟನೆಗೆ ತಾವು ದಯವಿಟ್ಟು ಬನ್ನಿ. ನಮ್ಮ 3 ಹೆಣ್ಣುಮಗಳಿಗೆ ನಾನು ಗೌರವ ಕೊಡ್ತೀನಿ ಅಷ್ಟೇ. ಥ್ಯಾಂಕ್ ಯು.